ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಸಾಹುಕಾರ್ ಮತ್ತೆ ಅಮಾನತು. ಶಿವಶಂಕರಪ್ಪ ಸಾಹುಕಾರ್ನನ್ನ ಅಮಾನತು ಮಾಡಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ಕ್ಯಾಬಿನೆಟ್ ಸಲಹೆಯ ಮೇರೆಗೆ ಅಮಾನತು ನಿರ್ಣಯ ಕೈಗೊಂಡ ರಾಜ್ಯಪಾಲರು. ಜುಲೈ 10ರಂದು ಮೊದಲ ಬಾರಿಗೆ ಅಮಾನತ್ತಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ ಈಗ ಮತ್ತೊಮ್ಮೆ ಶಿವಶಂಕರಪ್ಪ ಸಾಹುಕಾರರನ್ನ ಅಮಾನತುಗೊಳಿಸಲಾಗಿದೆ. ತಾಂತ್ರಿಕ ಕಾರಣವನ್ನ ಮುಂದಿಟ್ಟು ಅಮಾನತು. ಜುಲೈ 10ರಂದು ಮೊದಲ ಬಾರಿಗೆ ಅಮಾನತ್ತಾಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್ ಈಗ ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ತಾಂತ್ರಿಕ ಕಾರಣ ಮುಂದಿಟ್ಟು ಅಮಾನತು ಆದೇಶ ರದ್ದು ಮಾಡಿತ್ತು ಹೈಕೋರ್ಟ್. ಶಿವಶಂಕರಪ್ಪ ಅಮಾನತಿಗೆ ಕಳೆದ ಶುಕ್ರವಾರ ಕ್ಯಾಬಿನೆಟ್ ಶಿಫಾರಸು ಮಾಡಿತ್ತು. ಸಚಿವ ಸಂಪುಟ ಶಿಫಾರಸು ಆಧರಿಸಿ ಈಗ ಶಿವಶಂಕರಪ್ಪ ಸಾಹುಕಾರ್ ಅಮಾನತು ಆದೇಶ, ರಾಜ್ಯಪಾಲರು ಆದೇಶವನ್ನ ಹೊರಡಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತೆ ಅಮಾನತುಗೊಂಡಿದ್ದಾರೆ. ಸಚಿವ ಸಂಪುಟ ಶಿಫಾರಸನ್ನ ಆಧರಿಸಿ ಅಮಾನತುಗೊಳಿಸಲಾಗಿದೆ. ಈ ಹಿಂದೆ ಕೂಡ ಅಮಾನತು ಮಾಡಲಾಗಿತ್ತು. ರಾಜ್ಯಪಾಲರು ಅಮಾನತು ಆದೇಶವನ್ನ ಹೊರಡಿಸಿದ್ರು. ಆದರೆ ಕ್ಯಾಬಿನೆಟ್ನ ಒಪ್ಪಿಗೆ ಇಲ್ಲದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ರು ಶಿವಶಂಕರಪ್ಪ ಸಾಹುಕಾರ್. ಆಗ ತಾಂತ್ರಿಕ ಕಾರಣವನ್ನ ನೀಡಿ ಹೈಕೋರ್ಟ್ ಕೂಡ ಶಿವಶಂಕರಪ್ಪ ಸಾಹುಕಾರ್ ಅವರ ಅಮಾನತನ್ನ ರದ್ದು ಮಾಡಿತ್ತು. ಈಗ ಕ್ಯಾಬಿನೆಟ್ನ ಸಲಹೆ ಮೇರೆಗೆ ರಾಜ್ಯಪಾಲರು ಈ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಕಳೆದ ಬಾರಿ ಜುಲೈ 10ರಂದು ಮೊದಲ ಬಾರಿಗೆ ಅಮಾನತ್ತಾಗಿದ್ದ ಸಾಹುಕಾರ್ ಈಗ ಅಧಿಕೃತವಾಗಿ ಸಸ್ಪೆಂಡ್. ಏಷ್ಯಾನೆಟ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಿಗ್ ಇಂಪ್ಯಾಕ್ಟ್. ಇದು ಶಿವಶಂಕರಪ್ಪ ಸಸ್ಪೆಂಡ್ ಮಾಡಲಾಗಿದೆ. ಮಗಳಿಗೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಯನ್ನ ಕೊಡಿಸಿದಂತಹ ಶಿವಶಂಕರಪ್ಪ ಅಷ್ಟೇ ಅಲ್ಲ, ಶಿವಶಂಕರಪ್ಪ ಮಾಡಿದಂತಹ ಭ್ರಷ್ಟಾಚಾರ, ಅಕ್ರಮ, ಇದನ್ನ ಏಷ್ಯಾನೆಟ್, ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಯಲಿಗೆಳೆದಿತ್ತು. ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದೆ ರಹಸ್ಯ ಏನಿತ್ತು ಎಲ್ಲವನ್ನೂ ಕೂಡ ಬಯಲು ಮಾಡಿತ್ತು. ಅದರ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈಗ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಸಾಹುಕಾರ್ ಮತ್ತೆ ಅಮಾನತುಗೊಂಡಿದ್ದಾರೆ. ರಾಜ್ಯಪಾಲರು ಮತ್ತೊಮ್ಮೆ ಆದೇಶವನ್ನ ಹೊರಡಿಸಿದ್ದಾರೆ ಕ್ಯಾಬಿನೆಟ್ ಸಲಹೆಯ ಮೇರೆಗೆ. ಈ ಹಿಂದೆ ಸಸ್ಪೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಹೈಕೋರ್ಟ್ ಕೂಡ ತಾಂತ್ರಿಕ ಕಾರಣವನ್ನ ಕೊಟ್ಟು ಅಮಾನತು ಆದೇಶವನ್ನ ರದ್ದು ಮಾಡಿತ್ತು. ಈಗ ಕ್ಯಾಬಿನೆಟ್ ಸಲಹೆ ಮೇರೆಗೆನೆ ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಮತ್ತೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಿರೋದು ಆಸ್ ಪರ್ ಪ್ರೊಸೀಜರ್ ಪ್ರಕಾರನೇ ಅಲ್ವಾ? ಹೌದು, ಯಾಕಂದ್ರೆ ರಾಜ್ಯಪಾಲರು ಕೆಪಿಎಸ್ಸಿ ಸದಸ್ಯರಿಂದ ಬಂದಿದ್ದು ಅಥವಾ ದೂರುದಾರರು ಬಂದಿದ್ದಂತ ದೂರಿನ ಅನ್ವಯ ಮತ್ತು ಇದರಲ್ಲಿ ಅವ್ಯವಹಾರಗಳು ನಡೆದಿದೆ, ಅಕ್ರಮ ನಡೆದಿದೆ ಅನ್ನುವ ಕಾರಣಕ್ಕಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಆದ್ರೆ ರಾಜ್ಯಪಾಲರು ಯಾವುದೇ ಈ ತರದ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಸಲಹೆ ಸೂಚನೆಯ ಮೇರೆಗೆ ಆಕ್ಟ್ ಮಾಡ್ಬೇಕಾಗತ್ತೆ. ಸೊ ಇದನ್ನೇ ಒಂದು ಟೆಕ್ನಿಕಲ್ ಕಾರಣವನ್ನ ಇಟ್ಕೊಂಡು ಶಿವಶಂಕರಪ್ಪ ಸಾಹುಕಾರ್ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು. ಅಂದ್ರೆ ರಾಜ್ಯಪಾಲರು ಏಕಾಏಕಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ, ನನ್ನ ವಿರುದ್ಧದ ಯಾವುದೇ ತನಿಖಾ ವರದಿಗಳಿಲ್ಲ ಅಥವಾ ಕ್ಯಾಬಿನೆಟ್ನ ಸಲಹೆಯನ್ನ ಪರಿಗಣಿಸಿ ಇವರು ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಅನ್ನುವಂತ ಗ್ರೌಂಡ್ಸ್ ಮೇಲೆ ಆದೇಶವನ್ನ ರದ್ದು ಕೋರಿ ಹೈಕೋರ್ಟ್ಗೆ ಕೇಳ್ಕೊಂಡಿದ್ರು. ಹೈಕೋರ್ಟ್ ಕೂಡ ಆ ಟೆಕ್ನಿಕಲ್ ಕಾರಣವನ್ನ ಇಟ್ಕೊಂಡು
ರಾಜ್ಯಪಾಲರು ಏಕಾಏಕಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ರಾಜ್ಯಪಾಲರ ತೀರ್ಮಾನವನ್ನ ರದ್ದುಗೊಳಿಸಿ ಅವರಿಗೆ 7 ದಿನದ ಒಳಗೆ ಮತ್ತೆ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು. ಇದು ಬಹಳ ಗಂಭೀರವಾದ ವಿಚಾರ ಅನ್ನುವ ಕಾರಣಕ್ಕಾಗಿ ಸರ್ಕಾರ ರಾಜ್ಯಪಾಲರ ನಿಲುವನ್ನ ಸಮರ್ಥನೆ ಮಾಡ್ಕೊಂಡಿದ್ರು. ಆಮೇಲೆ ರಾಜ್ಯಪಾಲರ ನಿರ್ಣಯವನ್ನು ತೆಗೆದುಕೊಂಡ ಮೇಲೆ ಘಟನೋತ್ತರ ಅನುಮೋದನೆಯನ್ನು ಕೂಡ ಕ್ಯಾಬಿನೆಟ್ ಕೊಟ್ಟಿತ್ತು. ಈಗ ಪರಿಗಣಿಸದೇ ಇರುವ ಕಾರಣಕ್ಕಾಗಿ ಮತ್ತೊಮ್ಮೆ ಮೊನ್ನೆ ನಡೆದಂತ ಕ್ಯಾಬಿನೆಟ್ ನಲ್ಲೂ ಕೂಡ ಇವರನ್ನ ಅಮಾನತು ಮಾಡಬೇಕು ಅನ್ನುವಂತಹ ನಿರ್ಣಯವನ್ನ ತೆಗೆದುಕೊಂಡು ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತು. ಈಗ ಕ್ಯಾಬಿನೆಟ್ ಆ ನಿರ್ಣಯವನ್ನ ತೆಗೆದುಕೊಂಡ ಮೇಲೆ ರಾಜ್ಯಪಾಲರಿಗೆ ಆಕ್ಟ್ ಮಾಡೋದು ಬಹಳ ಸುಲಭ. ಯಾಕಂದ್ರೆ ರಾಜ್ಯಪಾಲರಿಗೆ ಇರುವಂತಹ ಸಂವಿಧಾನಾತ್ಮಕ ಅಧಿಕಾರದ ಪ್ರಕಾರ ಕ್ಯಾಬಿನೆಟ್ ಯಾವ ಸಲಹೆ ಸೂಚನೆಗಳನ್ನ ಕೊಡುತ್ತೋ ಅದರ ಮೇಲೆ ರಾಜ್ಯಪಾಲರು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಈಗ ಮತ್ತೊಮ್ಮೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತುಗೊಳಿಸಲಾಗಿದೆ. ಮುಂದಿನ ಆದೇಶ ಅಂದ್ರೆ ರಾಷ್ಟ್ರಪತಿಗಳು ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ತನಕ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಿ ರಾಜ್ಯಪಾಲರು ಈಗ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಅಲ್ಲಿ ಈಗಾಗಲೇ ಇರುವಂತಹ ಸದಸ್ಯರ ಪೈಕಿ ಯಾರು ಹಿರಿಯರಿರ್ತಾರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ. ಈಗಾಗಲೇ ಅಲ್ಲಿ ಪ್ರಭುದೇವ್ ಅವರವ್ರನ್ನ ಕಳೆದ ಬಾರಿ ಅವ್ರನ್ನ ಅಮಾನತು ಮಾಡಿದಾಗ ಅವರೇ ಸೀನಿಯರ್ ಇದ್ರು, ಅವರೇ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ರು. ಬಹುಶಃ ಈಗ ಅದೇ ಪ್ರಕಾರ ಅವರೇ ಕೆಪಿಎಸ್ಸಿ ಅಧ್ಯಕ್ಷರಾಗಿ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಯಾವ ಟೆಕ್ನಿಕಲ್ ಕಾರಣಗಳನ್ನ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿ ಆ ರಾಜ್ಯಪಾಲರ ಆದೇಶವನ್ನ ರದ್ದು ಮಾಡಿದ್ರು ಅದಕ್ಕೆ ಕೌಂಟರ್ ಅನ್ನುವ ರೀತಿ ಸರ್ಕಾರ ಕೂಡ ಈಗ ಕ್ಯಾಬಿನೆಟ್ ಸಲಹೆಯನ್ನ ತೆಗೆದುಕೊಂಡು ಕ್ಯಾಬಿನೆಟ್ ನಿರ್ಧಾರವನ್ನ ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತು. ಈಗ ಪ್ರೊಸೀಜರ್ ಪ್ರಕಾರವೇ ಈಗ ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತಾಗಿದೆ. ತಮ್ಮ ಪುತ್ರಿಯರಿಗೆ ಹುದ್ದೆ ಕೊಡಿಸಿದಂತಹ ಆರೋಪ, ಜೊತೆಗೆ ಕೆಲ ಹುದ್ದೆಗಳಲ್ಲಿ ಹಣ ಪಡೆದಿದ್ದಾರೆ ಅನ್ನುವಂತ ಆರೋಪ, ಜೊತೆಗೆ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪಗಳು ಶಿವಶಂಕರಪ್ಪ ಸಾಹುಕಾರ್ ಅವರ ಮೇಲಿತ್ತು. ಈಗ ಇಡಿ ಕೂಡ ಅವರ ಮನೆ ಮೇಲೆ, ಅವರ ಆಸ್ತಿ ಪಾಸ್ತಿಗಳ ಮೇಲೆ ರೈಡ್ ಮಾಡಿ ಅವರು ಕೂಡ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಸರ್ಕಾರ ಕೂಡ ಆಕ್ಟ್ ಮಾಡಬೇಕಾಗಿತ್ತು ಮತ್ತು ಕ್ಯಾಬಿನೆಟ್ ಕೂಡ ಆ ಸಲಹೆಯನ್ನ ಕೊಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಸಲಹೆ ಕೊಟ್ಟಿದೆ. ಅದರ ಪ್ರಕಾರವೇ ಈಗ ಶಿವಶಂಕರಪ್ಪ ಸಾಹುಕಾರ್ ಅಮಾನತನ್ನು ಕೂಡ ಮಾಡಲಾಗಿದೆ. ವೀಣಾ, ಮಾರುತೇಶ್, ಏನಾದ್ರೂ ಆಪ್ಷನ್ಸ್ ಇದೆಯಾ ಶಿವಶಂಕರಪ್ಪ ಸಾಹುಕಾರ್ ಅವರ ಮುಂದೆ ಮತ್ತೇನಾದ್ರೂ? ಇಲ್ಲ, ಈಗ ಇದ್ದಂತ ಒಂದೇ ಆಪ್ಷನ್ಸ್ ಅನ್ನ ಅವರು ಕ್ಲೈಮ್ ಮಾಡಿಕೊಂಡು ಕೋರ್ಟ್ ಮೊರೆ ಹೋಗಿದ್ರು. ಈಗ ಯಾವುದೇ ಕಾನೂನಾತ್ಮಕವಾಗಿ ಅವರು ಹೋರಾಡ್ಲಿಕ್ಕೆ ಅವಕಾಶಗಳಿಲ್ಲ. ಯಾಕಂದ್ರೆ ಸರ್ಕಾರದ ತೀರ್ಮಾನ ಮತ್ತು ಕ್ಯಾಬಿನೆಟ್ ನ ತೀರ್ಮಾನದ ಮೇಲೆ ರಾಜ್ಯಪಾಲರು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಬೇರೆ ಅವಕಾಶಗಳು ಇಲ್ಲ. ಅವ್ರು ಏನೇ ಅವಕಾಶಗಳನ್ನ ಕೇಳೋದಾದ್ರೆ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಆದ್ರೆ ಈಗ ನಿಯಮದ ಪ್ರಕಾರವೇ ಆಗಿರೋದ್ರಿಂದ, ಅಂದ್ರೆ ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಯಾವ ಕ್ಯಾಬಿನೆಟ್ ಸಲಹೆ ಸೂಚನೆ ಮೇರೆಗೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇನು ನಿಯಮಗಳಿದೆಯೋ ಆ ನಿಯಮದ ಪ್ರಕಾರವೇ ತೀರ್ಮಾನವನ್ನ ತೆಗೆದುಕೊಂಡಿರೋದ್ರಿಂದ ಬೇರೆ ಆಯ್ಕೆಗಳು ಇದ್ದಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಅವರಿಗೆ ಬೇರೆ ಕಾನೂನಾತ್ಮಕ ಹೋರಾಟಗಳಿಗೆ ಬೇರೆಯಾದ ಕಾರಣಗಳನ್ನ ಹುಡುಕೊಳ್ಬಹುದು. ಆದ್ರೆ ಕಾನೂನಾತ್ಮಕ ಹೋರಾಟದಲ್ಲಿ ಅವರಿಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಯಮಬದ್ಧವಾಗಿ ಆಗಿರ್ತಕ್ಕಂಥದ್ದು ಮತ್ತು ಅವರ ವಿರುದ್ಧ ಇರ್ತಕ್ಕಂಥ ಪ್ರಕರಣಗಳು, ಈಗ ಇಡಿ ರೇಡ್ ಆಗಿರ್ತಕ್ಕಂಥದ್ದು ಒಂದೇ ಅಲ್ಲ, ಅವ್ರ ಮೇಲೆ FIR ಆಗಿದೆ. ಜೊತೆಗೆ ಕೆಪಿಎಸ್ಸಿಯ ಸದಸ್ಯರುಗಳೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅವರು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಕೆಪಿಎಸ್ಸಿ ಸದಸ್ಯರಾಗಿ ಅಧ್ಯಕ್ಷರಾದಂತ ಸಂದರ್ಭದಲ್ಲೂ ಕೂಡ 120 ಎಕರೆಗೂ ಹೆಚ್ಚು ಆಸ್ತಿ ಖರೀದಿ ಮಾಡಿದ್ದಾರೆ. ಅದರ ಬಗ್ಗೆಯೂ ಕೂಡ ದೂರುದಾರರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರು ಮುಂದಿನ ಕಾನೂನು ಹೋರಾಟ ಮಾಡೋದು ಬಹಳ ಕಷ್ಟ ಅಂತ ಕಾಣಿಸ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಾರುತೇಶ್. ಇನ್ನು ಕೆಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ನೇಮಕಾತಿ ಹಗರಣದ ಬಿಗ್ ಫಾಲೋ ಅಪ್. IAS ಅಧಿಕಾರಿ ಜ್ಞಾನೇಂದ್ರ ನಂತರ ಮತ್ತೋರ್ವ ಹೈ ಪ್ರೊಫೈಲ್ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ IAS ಅಧಿಕಾರಿ ಜ್ಞಾನೇಂದ್ರ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಅವರ ನಿವಾಸದ ಮೇಲೂ ಕೂಡ ಇಡೀ ಅಧಿಕಾರಿಗಳು ರೇಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಇರಲಿಲ್ಲ. ಮನೆಯಲ್ಲಿ ಹಳೆ ಬಟ್ಟೆಗಳು ಜೊತೆಗೆ ಫರ್ನಿಚರ್ ಬಿಟ್ರೆ ಏನೂ ಕೂಡ ಸಿಕ್ಕಿಲ್ಲ. ಸತತ 9 ಗಂಟೆಗಳ ಕಾಲ ಜ್ಞಾನೇಂದ್ರ ನಿವಾಸದಲ್ಲಿ ಪರಿಶೀಲನೆ ನಡೆಸಿದಂತಹ ಅಧಿಕಾರಿಗಳು ವಾಪಸ್ಸಾದ್ರು. ಈಗ ಮತ್ತೋರ್ವ ಹೈ ಪ್ರೊಫೈಲ್ ವ್ಯಕ್ತಿ ನಾಪತ್ತೆ ಆಗಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಾಗಾದ್ರೆ ನಾಪತ್ತೆಯಾದ ವ್ಯಕ್ತಿ ಯಾರು? ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ ಅವರು ನಾಪತ್ತೆಯಾಗಿದ್ದಾರೆ. ಇಡಿ ತನಿಖೆ ಶುರುವಾದ ನಂತರ ಅವರ ಪತ್ತೆ ಇಲ್ಲ.
ನಾಗರಬಾವಿಯ ಶಾಂತಾ ಹೊಸಮನಿ ಮನೆಯ ಮೇಲೂ ಕೂಡ ಇಡಿ ರೇಡ್ ಅನ್ನ ಮಾಡಿದೆ. ಇಡಿ ದಾಳಿಗೂ ಮುನ್ನವೇ ಎಸ್ಕೇಪ್ ಆಗಿದ್ದಾರೆ ಕೆಪಿಎಸ್ಸಿ ಸದಸ್ಯೆ ಶಾಂತಾ ಹೊಸಮನಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಆಪ್ತೆಯಂತೆ ಶಾಂತಾ ಹೊಸಮನಿ. ಪಶು ವೈದ್ಯಾಧಿಕಾರಿಗಳ ನೇಮಕ ಅಕ್ರಮದಲ್ಲಿ ಶಾಂತಾ ಅವರ ವಿರುದ್ಧ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಅವರ ನಿವಾಸದ ಮೇಲೆ ರೇಡ್ ಕೂಡ ಮಾಡಿದೆ. ಈ ರೇಡ್ಗೆ ಮುನ್ನವೇ ಮನೆ ಖಾಲಿ ಮಾಡಿ ಶಾಂತಾ ಹೊಸಮನಿ ಎಸ್ಕೇಪ್ ಆಗಿದ್ದಾರೆ. ಇಡಿ ಅಧಿಕಾರಿಗಳ ಕಣ್ತಪ್ಪಿಸಿ ನಾಪತ್ತೆಯಾಗಿದ್ದಾರೆ ಶಾಂತಾ ಹೊಸಮನಿ. ಶಾಂತಾ ಹೊಸಮನಿ ಮತ್ತು ಆಕೆಯ ಮನೆಗಾಗಿ ಇಡಿ ಅಧಿಕಾರಿಗಳು ತೀವ್ರ ಹುಡುಕಾಟವನ್ನ ನಡೆಸಿದರು. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಶಾಂತಾ ಹೊಸಮನಿ ನಾಪತ್ತೆಯಾಗಿದ್ದಾರೆ. ಅವ್ರಿಗೂ ಕೂಡ ಗೊತ್ತು. ತನಿಖೆ ಮಾಡೋದಕ್ಕೋಸ್ಕರ ಅಧಿಕಾರಿಗಳು ಮನೆಗೆ ಬರ್ತಾರೆ ಅಂತ ಆ ಸುಳಿವಿನ ಆಧಾರದ ಮೇಲೆ ನಾಪತ್ತೆಯಾಗಿದ್ದಾರೆ ಶಾಂತಾ ಹೊಸಮನಿ. ನಿವಾಸದಲ್ಲಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. IAS ಅಧಿಕಾರಿ ಜ್ಞಾನೇಂದ್ರ ನಂತರ ನಾಪತ್ತೆಯಾದಂತಹ ಮತ್ತೋರ್ವ ವ್ಯಕ್ತಿ ಅಂತಂದ್ರೆ ಅದು ಶಾಂತಾ ಹೊಸಮನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.